ಮಾತಿಗೆ ಗೌರವ ಕೊಡುವಂತ ಮನುಷ್ಯ ನಾನು. ನನ್ನ 30 ವರ್ಷ ರಾಜಕಾರಣದಲ್ಲಿ ಯಾವ್ದು ಕೂಡ ಕೆಟ್ಟ ಕೆಲಸ ಮಾಡಕ್ ಹೋಗಲ್ಲ. ಕೆಟ್ಟ ಕೆಲಸ ಮಾಡಿದ್ದೀನಿ ಅವತ್ತು ರಾಜಕಾರಣನೇ ಬಿಡ್ತೀನಿ, ಅಲ್ಲಿ ಕೆಟ್ಟ ಕೆಲಸ ಮಾಡಕ್ ಹೋಗಲ್ಲ. ಯಾರನ್ನ ಹತ್ಯೆ ಮಾಡಿ ರಾಜಕಾರಣ ಮಾಡ್ತೀನಿ ಅಂದ್ರೆ ಆ ರೀತಿ ರಾಜಕಾರಣ ಮಾಡಕ್ ಹೋಗಲ್ಲ. ಯಾವತ್ತಿದ್ರು ಶಾಂತಿಯುತವಾದಂತ ಊರು ನಮ್ಮ ಊರನ್ನಂತ ಶಾಂತಿಯುತವಾದಂತ ಊರು. ಆ ಊರಿನಲ್ಲಿ ಈ ರೀತಿ ಒಬ್ಬ ವ್ಯಕ್ತಿಗಳು, ಶಾಸಕರು ಎಲ್ಲರೂ ಕೂಡ ಸೇರಿಕೊಂಡು ಶಾಸಕರು ಸಂವಿಧಾನವನ್ನು ಕಾಪಾಡಬೇಕಾದಂತ ವ್ಯಕ್ತಿಗಳೇ ಈ ರೀತಿ ದೌರ್ಜನ್ಯಗಳನ್ನು ಮಾಡಿ, ಈ ರೀತಿ ಕೇವಲ ಅವರು ದೌರ್ಜನ್ಯ ನಮ್ಮ ನಡೀತದೆ, ನಮ್ಮ ಸರ್ಕಾರ ಇದೆ ಅಂತೇಳಿ ಆ ಪೈರಿಗಳನ್ನು ಮಾಡೋದಂತ ಕೆಲಸ ಏನಿದೆನೋ ಬಹಳ ಸ್ಪಷ್ಟವಾಗಿ ನಾನು ಹೇಳಿದ್ದೀನಿ. ದಯವಿಟ್ಟು ಇದರಲ್ಲಿ ಎಂತ ಪರಿಸ್ಥಿತಿಯಲ್ಲಿ ಕೂಡ ಯಾವುದೇ ರಾಜಕಾರಣ ಆ ಕಡೆ ಇದೆ ಈ ಕಡೆ ಇದೆ ಅಂತದ್ದು ಯಾವುದೂ ಇಲ್ಲ. ನಾನು ಕ್ಲಾರಿಟಿ ಆಗಿ ಹೇಳಿದ್ದೀನಿ. ಅವ್ರು ಗುಂಡು ಹಾರಿಸಿದಂತ ವ್ಯಕ್ತಿ ಅವ್ರು ಸತೀಶ್ ರೆಡ್ಡಿ ಅವರಾಗಿರ್ಬೋದು, ನಂತರ ಇಲ್ಲ ಅಂದ್ರೆ ಅವ್ರ ಬಾಡಿಗಾರ್ಡ್ಗಳಾಗಿರ್ಬೋದು, ಸರ್ಕಾರದಿಂದ ಪೊಲೀಸ್ ಮೇಲ್ನೋಟಕ್ಕೆ ನನಗೆ ನೋಡ್ತಾ ಇದ್ರಿಗಿನ ಇದು ಫೈರಿಂಗ್ ಏನಿದೆನೋ ಪೊಲೀಸರಿಂದ ಆದಂತ ಫೈರಿಂಗ್ ಅಲ್ಲ ಅನ್ನಂತ ಸ್ಪಷ್ಟೀಕರಣ ಕೂಡ ಕೊಡ್ತೀನಿ ನಾನು ಕ್ಲಿಯರ್ ಆಗಿ. ಇದು ಖಾಸಗಿ ವ್ಯಕ್ತಿಗಳಿಂದನೇ ಫೈರ್ ಆಗಿರುವಂತದ್ದು. ನಾನು ಹೇಳ್ತಾ ಇದ್ದೀನಿ ನೋಡ್ರಿ, ಮಾಧ್ಯಮಗಳ ಸ್ನೇಹಿತರ ಮುಂದೆ ಹೇಳಿದೆ, ದಯವಿಟ್ಟು ತಾವು ನೋಡ್ರಿ, ನಾನು ತಪ್ಪು ಮಾಡಿನಂದ್ರೆ ಅವ್ರು ಪೊಲೀಸರು ಏನ್ ಕ್ರಮ ತಗೊಂತಾರೆ ತಗೊಳ್ಳಿ. ನಮಗೆ ಆ ಸಂಸ್ಕಾರದಿಂದ ಬೆಳೆದಂತವ್ರಲ್ರಿ, ಆ ಸಂಸ್ಕಾರದಿಂದ ಬೆಳೆದಂತವ್ರು ನಮ್ಮ ತಾಯಿ ತಂದರು ಹೋರಾಟದ ಮೂಲಕ ಮಾಡ್ಬೇಕು. ಮಗನೇ ನೀನ್ ಯಾವತ್ತಿದ್ರಿ ಕೂಡ ನೀನ್ ಏನೋ ದೌರ್ಜನ್ಯ ಮಾಡಿ ರಾಜಕಾರಣ ಮಾಡ್ತೀನಿ ಅಂದ್ರೆ ಅವತ್ತು ದಿನ ಜನ ನಿನ್ನ ಮೂಲಿಗೆ ಕೂಡಿಸ್ತಾರ ಅಂತ ಹೇಳಿದ್ರು. ನಾವು ಯಾವತ್ತು ಕೂಡ ರಾಜಕಾರಣದಲ್ಲಿ ಗೆಲ್ಲಿ ಸೋಲಿಲ್ಲಿ ನಾವು ಧರ್ಮದ ಪರವಾಗಿದ್ದಂತ ವ್ಯಕ್ತಿಗಳು ಇವತ್ತಂತ ಪರಿಸ್ಥಿತಿಯಲ್ಲಿ ಅವರು ಏನು ಫೈರ್ ಮಾಡಿದಾರೋ, ನಾನು IG ಸಾಹೇಬರಿಗೆ IG ಮೇಡಮ್ ಅವರಿಗೆ ಒಂದೇ ಮಾತು, ಮೇಡಮ್ ಅವರೇ ಇದು ಕೊಲೆ ಆಗಿದೆ ಪಾಪ, ಒಬ್ಬ ಅಮಾಯಕ ವ್ಯಕ್ತಿ ಅವನು ತೀರ್ಕೊಂಡೋಗಿದಾನ. ಆ ಮನುಷ್ಯನಿಗೆ ನ್ಯಾಯ ಸಿಗ್ಬೇಕಂದ್ರೆಗಿನ ಯಾರು ಗನ್ನಿಂದ ಯಾರಿಗೆ ಗುಂಡು ಹಾರಿದೆ, ಯಾರು ಆರಿಸಿದಾರ ಆ ದೇಹದಲ್ಲಿ ಯಾವ ಗುಂಡಿದೆ ಅದನ್ನು ಪತ್ತೆ ಹಚ್ಚಿದೆ ಅಂತ ಕೇಳಿದ್ದೀನಿ ನಾನು. ಇವತ್ತು ನಮ್ಮ ಕಡೆ ಇರೋಂತ ಗನ್ಮ್ಯಾನ್ಗಳು 2 ಗನ್ಮ್ಯಾನ್ಗಳ್ರಿ, ಒಬ್ರು ಬರ್ತಾರ್ರಿ ಒಬ್ರು ಬರಲ್ರಿ. ಒಬ್ರು ಡ್ಯೂಟಿ ಇದ್ದಿದ್ದಿನ ಬಂದು ಬರ್ತಾರ್ರಿ, ಇನ್ನೊಂದು ಡ್ಯೂಟಿ ಇದ್ದಿದ್ದನ್ನ ಅವ್ರು ಅಬ್ಸೆಂಟ್ ಆಗ್ತಾರೆ, ಇವ್ರು ಬರ್ತಾರೆ. ನಮ್ಗೆ ಒಂದು ಗನ್ಮ್ಯಾನ್ 2 ಗನ್ಮ್ಯಾನ್ ಇದ್ದಾರ. ಜನಾರ್ದನ್ ರೆಡ್ಡಿ ಹತ್ರ ಏನು 4 ಮಂದಿ ಗನ್ಮ್ಯಾನ್ ಇದ್ದಾರೆ. ಅವ್ರು ಗಂಗಾವತಿಯಲ್ಲಿ ಇರೋ ಕಾರಣ ಅವ್ರಿಗೆ 4 ಗನ್ಮ್ಯಾನ್ ಇದಾರ್ರಿ. ಹಂಗಾಗಿ ಅವ್ರು 4 ಗನ್ಮ್ಯಾನ್ಗಳ ಹತ್ರ, ನಮ್ಮ ಇತ್ತಂತ ಗನ್ಮ್ಯಾನ್ಗಳ ಹತ್ರ, ಸೋಮಶೇಖರ್ ರೆಡ್ಡಿ ಇರೋಂತ ಗನ್ಮ್ಯಾನ್ಗಳ ಜೊತೆ ಅವ್ರೆಲ್ಲರೂ ಕೂಡ ಬುಲೆಟ್ಗಳು ಎಲ್ಲ ಲೆಕ್ಕ ಇರ್ತದ್ರಿ, ಯಾವ ಮುಚ್ಚಲಿಕ್ಕಾಗಲ್ಲ. ಬುಲೆಟ್ ಎಲ್ಲ ಕೂಡ ಲೆಕ್ಕ ಇರೋಂತ ಟೈಮಲ್ಲಿ ಅವ್ರು ಲೆಕ್ಕ ಮಾಡ್ಕೊಳ್ಳಲ್ಲ. ಅದು ಬಂದು ಪೊಲೀಸರು ಕೊಡ್ತಾ ಇರುವಂತ ಬುಲೆಟ್ ಬಂದು 0.35 ಪೊಲೀಸರು ಕೊಡ್ತಾ ಇರುವಂತದ್ದು. ಇವ್ರು ಆರಿಸಿದಂತ ಗುಂಡು ಯಾವುದು 0.76 ಗುಂಡನ್ನ ಆರಿಸಿದಾರ ಇವತ್ತು. ಹಂಗಾಗಿ ನಾನೇನ್ ಹೇಳ್ತಾ ಇದ್ದೀನಿ, ನೀವು ಫೋರೆನ್ಸಿಕ್ ಕೊಡ್ರಿ, ಈ ಫೋರೆನ್ಸಿಕ್ ಕೊಟ್ರೆ ಯಾರಿಲ್ಲ ಇಲ್ಲನಕ್ಕಾಗಲ್ಲ. ಫೋರೆನ್ಸಿಕ್ ಕೊಟ್ಟು ಆಮೇಲೆ ಯಾರು ತಪ್ಪಿದ್ರೆ ಅವ್ನು ಏನ್ ಕಾನೂನು ಕ್ರಮ ತಗೋಬೇಕ ತಗೊಳ್ರಿ ಅನ್ನಂತ ಮಾತನ್ನ ಹೇಳಿದ್ರಿ. ಅವ್ರು ಹೇಳ್ತಾ ಇದ್ರು, ಇಲ್ರಿ ನಾನು ಮನಸ್ಸು ಮಾಡಿದ್ರಿಗಿನ ಬಳ್ಳಾರಿನ ಭಸ್ಮ ಮಾಡ್ತಾ ಇದ್ದೆ, ಬಳ್ಳಾರಿ ಜನಾರ್ದನ್ ರೆಡ್ಡಿ ಅವ್ರ ಮನೆ ಸುಟ್ಟಾಗ್ತಿದ್ದಿ ಅಂದ್ರೆ ಅವರೆಲ್ಲ ಪ್ರೀ ಪ್ಲಾನ್ ಮಾಡಿಕೊಂಡಿರೋ ಕಾರಣ. ಯಾವ ರೀತಿ ಪ್ರೀ ಪ್ಲಾನ್ ಅಂದ್ರೆ, ನಾನು ಎಲ್ಲ ಟಿವಿಗಳಲ್ಲಿ ನೋಡ್ತಾ ಇದ್ದೀನಿ. ನೋಡಂತ ಟೈಮಲ್ಲಿ ಅವನು ಆ ಪೆಟ್ರೋಲ್ ಬಾಟಲ್ಗಳು ಹಿಡ್ಕೊಂಡ್ರಿ, ಪೆಟ್ರೋಲ್ ಬಾಂಬ್ ಅಂತಾರ ನೋಡ್ರಿ, ಆ ಬೀರ್ ಬಾಟ್ಲಲ್ಲಿ ಪೆಟ್ರೋಲ್ ಹಾಕ್ತಾರ್ರಿ. ಪೆಟ್ರೋಲ್ ಹಾಕಿದ ನಂತರ ಮುಚ್ಚೋದು ಬಟ್ಟೆ ಹತ್ರ ಮುಚ್ಚುತ್ತಾರ್ರಿ. ಆ ಬೆಂಕಿ ಹಚ್ಚಿ ಒಗದ್ರಿ, ಡಮ್ ಅಂತೇಳಿ ಬ್ಲಾಸ್ಟ್ ಆಗ್ತಾವ್ರಿ. ಅದೆಲ್ಲ ಹೊಡೆದಾರ್ರಿ. ಆಮೇಲೆ ಅವರೆಲ್ಲ ನೋಡ್ರಿ ಅದು ಹಿಡ್ಕೊಂಡು ಹೋಗಂತ ಪೊಲೀಸರು ಹಿಡ್ಕೊಂಡಾರ್ರಿ. ನಾನು ಹೇಳ್ತಾ ಇಲ್ಲ, ಇಲ್ಲಿ ಲೈವ್ ಅಲ್ಲಿ ಕಾಣ್ತಾ ಇದ್ರಿ. ಅವ್ರು ಹೇಳಿದಂತ ಮಾತು ಜನ, ಇವರು ಭರತ್ ರೆಡ್ಡಿ ಅವರು ಹೇಳಿದಂತ ಮಾತನ್ನು ಅವ್ರ ಮನೆ ಸುಡ್ತಾ ಇದ್ದೆ, ಬಳ್ಳಾರಿ ಸುಡ್ತಾ ಇದ್ದೆ, ಅದಕ್ಕೋಸ್ಕರ ಪ್ಲಾನ್ ಆಯ್ಕೆ ಮಾಡ್ಕೊಂಡೆ. ಏನು ಭರತ್ ರೆಡ್ಡಿ ಅವರು ಪೆಟ್ರೋಲ್ ಬಾಂಬ್ಗಳು ತಂದಾರೆ ಅನ್ನೋದು ಗೊತ್ತಿಲ್ಲ ರೀ, ನಮಗೆ ಗೊತ್ತಿಲ್ಲ ರೀ. ಅದು ಪೊಲೀಸರು, ನಾನು ಅಲ್ಲಿ ಬೆನ್ನತ್ತಂತ ಟೈಮಲ್ಲಿ ಒಂದು ಆಟೋ ನೋಡ್ತಾ ಇದ್ದೆ, ಆಟೋಗಳಲ್ಲಿ ಹಿಡ್ಕೊಂಡು ಹೋಗ್ತಿದ್ರೆ ಅವನ ಆಟೋವನ್ನು ಬಿಟ್ಟು ಹೋಗ್ತಿದ್ದ, ಅಲ್ಲಿ ಬಾಟಲ್ಗಳು ಬೀಳ್ತಾ ಇದ್ದು, ಅದೆಲ್ಲ ಕೂಡ ಪೆಟ್ರೋಲ್ ಆಗಿತ್ತು ಅನ್ನೋ ಮಾತನ್ನು ಬಹಳ ಸ್ಪಷ್ಟೀಕರಣದಿಂದ ನಾನು ಹೇಳಬೇಕಾಗುತ್ತೆ. ಹಂಗಾಗಿ ಇವತ್ತು ಆ ರೀತಿ ಮಾಡಿದಂತ ಟೈಮಲ್ಲಿ ಆ ಭರತ್ ರೆಡ್ಡಿ ಅವರು ಹೇಳಿದಂತ ಮಾತುಗಳು, ಜನಾರ್ದನ್ ರೆಡ್ಡಿ ಮನೆ ಸುಡ್ತಾ ಇದ್ದೆ, ಬಳ್ಳಾರಿನ ಸುಟ್ಟು ಬಿಡ್ತಾ ಇದ್ದೆ, ಬಳ್ಳಾರಿನ ಭಸ್ಮ ಮಾಡ್ತಾ ಇದ್ದೆ, ಆ ಭಸ್ಮ ಮಾಡ್ತಾ ಇದ್ದೆ, ಬಳ್ಳಾರಿನ ಜನಾರ್ದನ್ ರೆಡ್ಡಿ ಮನೆ ಸುಡ್ತಾ ಇದ್ದೇನೆ ಅಂದ್ರೆ ಇವತ್ತು ಕ್ಲಿಯರ್ ಆಗಿ ಗೊತ್ತಾಯ್ತಲ್ಲ, ಭರತ್ ರೆಡ್ಡಿ ಅವರು ಪ್ಲಾಂಟ್ ಆಗಿ ಆ ಪೆಟ್ರೋಲ್ ಬಾಂಬ್ ಎಲ್ಲ ತಗೊಂಡು ಬಂದಿರೋದು ನೋಡ್ತಾ ಇದ್ರಲ್ಲ, ಪ್ಲಾಂಟ್ ಆಗಿ ಭರತ್ ರೆಡ್ಡಿ ಅವರು ಇದೆಲ್ಲ ಕೂಡ ಷಡ್ಯಂತ್ರ ಫಿಕ್ಸಿಂಗ್ ಮಾಡಿಕೊಂಡೆ ಬಂದಿರೋದು ಅಂತ ತಿಳ್ಕೊತೀನಿ. ನಾನು ಬಹಳ ಸ್ಪಷ್ಟೀಕರಣ ಕೊಡ್ತೀನಿ. ಅವ್ರು ಹೇಳ್ತಾರಂತ ಮಾತನ್ನು ಇಲ್ಲ, ಮಹರ್ಷಿ ವಾಲ್ಮೀಕಿಯವರ ಪುತ್ಥಳಿಯನ್ನು ನಾವು ಅನಾವರಣ ಮಾಡ್ತಾ ಇದ್ವಿ, ನಮ್ಮ ಅನಾವರಣ ಮಾಡಕ್ಕೆ ಬಿಡ್ತಾ ಇಲ್ಲ ಅನ್ನಂತ ಮಾತುಗಳು ನಾನು ಕೇಳ್ತೇವೆ. ನೋಡ್ರಿ, ಮಹರ್ಷಿ ವಾಲ್ಮೀಕಿಯವ್ರನ್ನ ಇದು ಮಧ್ಯದಲ್ಲಿ ತರೋದು ಬೇಕಾಗಿಲ್ಲ. ಮಹರ್ಷಿ ವಾಲ್ಮೀಕಿಯವರ ಪುತ್ಥಳಿ ಇಡೀ ರಾಜ್ಯದಲ್ಲಿ ಆಗ್ತಾ ಇದಾವ, ಬಳ್ಳಾರಿಯಲ್ಲಿ ಕೂಡ ಆಗ್ತಾ ಇದಾವ. ನಮಗೆ ಅವಕಾಶ ಇದ್ದಂತ ಟೈಮಲ್ಲಿ ನಾವು ಹೋಗ್ತಿರ್ತೀವಿ, ಬರ್ತಿರ್ತೀವಿ. ಆ ರೀತಿ ಮಹರ್ಷಿ ವಾಲ್ಮೀಕಿಯನ್ನ ನಿಮ್ಮ ಜಗಳದಲ್ಲಿ ಯಾಕೆ ತರ್ತಿರ್ರಿ? ಒಂದು ಜಾತಿನ ಎದಕ್ಕೋಸ್ಕರ ತರ್ತಿರ್ರಿ? ಸಂಬಂಧ ಇಲ್ಲ ರೀ, ಮಹರ್ಷಿ ವಾಲ್ಮೀಕಿಯವರಿಗೆ ಸಂಬಂಧ ಇಲ್ಲ. ಆ ಇನಾಗ್ರೇಷನ್ ನಾವು ಮಾಡ್ತೀವಿ ಅಂದ್ರೆ ನಾವು ತಡೆಯಕ್ಕಾಗುತ್ತೇನ್ರಿ? ಮಹರ್ಷಿ ವಾಲ್ಮೀಕಿಯವ್ರ ದೇವ್ರಿ, ಅವ್ರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡೋ ಸಲ ಯಾರು ನಿಲ್ಸಕ್ಕಾಗುತ್ತೇನ್ರಿ?
ಆ ರೀತಿ ಆಗುತ್ತೇನಾ? ಯಾರ ಕೈಲಿ ಆಗಲ್ಲರಿ. ನಾವು ಕೂಡ ಬರ್ತೀವಿ, ಬೇಕಾದ್ರೆ ನಾವು ಕೂಡ ಕರೀಲಿದ್ರು ಕೂಡ ಬೇಕಾದ್ರೆ ಮಹರ್ಷಿ ವಾಲ್ಮೀಕಿ ಅವ್ರ ಪುತ್ರಿ ಅನಾವರಣ ಮಾಡಿ ನಾವು ಕೂಡ ಇರ್ತೀವಿ. ಅದನ್ನ ನೀವು ರಾಜಕೀಯ ಬಣ್ಣಕ್ಕೋಸ್ಕರವಾಗಿ, ನಿಮ್ಮ ಸ್ವಾರ್ಥಕ್ಕೋಸ್ಕರವಾಗಿ ಈ ರೀತಿ ಮಹರ್ಷಿ ವಾಲ್ಮೀಕಿ ಅವ್ರ ಪುತ್ಲಿ ಮಾಡೋ ಸಲುವಾಗಿ ಅವರು ನಮಗೆ ಅನಾವರಣ ಮಾಡಕ್ಕೆ ಬಿಡ್ತಾ ಇಲ್ಲ, ಬಳ್ಳಾರಿ ಅಭಿವೃದ್ಧಿ ಮಾಡಕ್ಕೆ ಬಿಡ್ತಾ ಇಲ್ಲ. ಇದೇ ಮಾತ್ರಿ ರೀ, ಯಾವ್ದು ಕೂಡ ಶಾಶ್ವತ ಅಲ್ರಿ. ರಾಜಕಾರಣ ನಿಂತ ನೀರಲ್ಲ, ಅದು ಹರಿಯಂತ ನೀರು. ಈ MLA ಇವತ್ತು ನಾನಿರ್ತೀನಿ, ಇನ್ನೊಬ್ರು ಇರ್ತಾರ, ಇವತ್ತು ಅವ್ರು ಇರ್ತಾರ, ಇನ್ನೊಬ್ರು ಆಗ್ತಾರ. ಇದು ನಿರಂತರವಾಗಿ ಆಗ್ತಿರೋಂಥ ಪ್ರಕ್ರಿಯೆಯಲ್ಲಿ ಯಾವ್ದು ಕೂಡ ಇವತ್ತು ಈ ರಾಮ್ಲು ಇದ್ರೆ, ಬಿಜೆಪಿ ಇದ್ರೆ ಇದಾಯ್ತಂದ್ರೆ ಕಾಂಗ್ರೆಸ್ ಅವರು ಒಂದು ಇನ್ನೊಂದು ಮಾಡ್ತಾರ, ಇನ್ನೊಬ್ರು ಪಾರ್ಟಿ ಬಂದು ಇನ್ನೊಬ್ರು ಪಾರ್ಟಿ ಯಾರೋ ಬಂದಂತವ್ರು ಮಾಡ್ಕೊಂತ ಹೋಗ್ತಾ ಇರ್ತಾರೆ. ನನಗೆ ನೋಡ್ರಿ, ನಾನು ಅವರು ಕಲ್ಚರ್ ಏನೇ ಇದ್ರೆ ಕೂಡ ಪರವಾಗಿಲ್ಲ, ಅವ್ರು ಏನೇ ಭಾಷೆಗಳನ್ನ ಬಳಸಿದ್ರು ಪರವಾಗಿಲ್ಲ. ನನ್ನ ಊರು ಏನಿದೆ ಶಾಂತಿಯುತವಾದಂತ ನಡಿಬೇಕು. ಶಾಂತಿಯುತವಾದಂತ ನಮ್ಮ ಊರು, ಶಾಂತಿಗೆ ಮುಂಚೆಯಿಂದ ಕೂಡ ನಾವು ಗೌರವ ಕೊಟ್ಟಂತವ್ರು, ಶಾಂತಿಯುತವಾಗಿ ರಾಜಕಾರಣ ಮಾಡ್ಕೊತಾ ಬಂದಂತವ್ರು. ಈ ರೀತಿ ಆದಂತ ಟೈಮಲ್ಲಿ ನಮ್ಮೆಲ್ಲರಿಗೂ ನೋವು ಆಗುತ್ತೆ. ಅಮಾಯಕ ಇವತ್ತು ಸತ್ವದ ಯಾರು ರೆಸ್ಪಾನ್ಸಿಬಿಲಿಟಿ? ಯಾರು ರೆಸ್ಪಾನ್ಸಿಬಿಲಿಟಿ ಹೇಳಿದ್ರಲ್ಲ, ಅವ್ರು ಹೇಳ್ತಾರ ಸತ್ಯ ಹರಿಶ್ಚಂದ್ರು. ಏನು ಸತ್ಯ ಹರಿಶ್ಚಂದ್ರು ಅಂದ್ರಿಗಿನ ಇಲ್ಲರಿ, ನಮ್ಮ ಕಡೆಯಿಂದ ಫೈರಿಂಗ್ ಆಗಿಲ್ಲ, ಜನಾರ್ದನ್ ರೆಡ್ಡಿ ಅವ್ರಿಗೆ ಅವ್ರ ಕಡೆಯಿಂದ ಫೈರಿಂಗ್ ಆಗಿದೆ ಅಂತ ಹೇಳ್ತಾ ಇದಾರೆ. ನಾನು ಹೇಳ್ತೀನಿ, ಸ್ವಾಮಿ ನಿಮ್ಮ ಮನೆಗೆ ಈ ಮನೆಗೆ 4 ಕಿಲೋಮೀಟರ್ ಇದೆ ಸ್ವಾಮಿ. ಅಂದ್ರೆ ಆ ಜನಾರ್ದನ್ ರೆಡ್ಡಿ ಅವ್ರ ಮನೆಯಲ್ಲಿ, ನಾರಾ ಭರತ್ ರೆಡ್ಡಿ ಅವ್ರ ಮನೆಯಲ್ಲಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.